ಮೈಸೂರು ಬೆಂಗಳೂರು ಎಕ್ಸ್‌ಪ್ರೆಸ್ ವೇನಲ್ಲಿ ಮತ್ತೊಂದು ಭೀಕರ ಅಪಘಾತವಾಗಿರುವಂತಹ ವರದಿ ಬರ್ತಾ ಇದೆ. ಡಿವೈಡರ್ ಹಾರಿ ಎದುರಿಗೆ ಬರ್ತಾ ಇದ್ದಂತ ಕಾರಿಗೆ ಮತ್ತೊಂದು ಕಾರು ಡಿಕ್ಕಿ ಹೊಡೆದಿದೆ. ಇದು ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನಲ್ಲಿ ಕಾರು ಚಾಲಕ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ. ಮೂವರಿಗೆ ಗಾಯ ಆಗಿದೆ. ಅದೃಷ್ಟವಶಾತ್ ಮಂಡ್ಯದ ಟಿಎಂ ಹೊಸೂರು ಗ್ರಾಮದ ಬಳಿ ಈ ಘಟನೆ ನಡೆದಿದೆ. ಮೈಸೂರು ಬೆಂಗಳೂರು ಎಕ್ಸ್‌ಪ್ರೆಸ್ ವೇನಲ್ಲಿ ಭೀಕರ ಅಪಘಾತ ಆಗಿದೆ. ಅಲ್ಲಿ ಹೆಚ್ಚಿನ ಅಪಘಾತಗಳಾಗ್ತಾ ಇದೆ ಅಂತ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಬಹಳಷ್ಟು ಅಲ್ಲಿ ಮೆಕ್ಯಾನಿಸಮ್ ಅನ್ನು ಅಳವಡಿಸಿದ್ದಾರೆ. ಜೊತೆಗೆ ಅಲ್ಲಿ ಕ್ಯಾಮ್ರಾಗಳನ್ನು ಅಳವಡಿಸಿದ್ದಾರೆ. ಕ್ಯಾಮ್ರಾ ಅಳವಡಿಸಿ ಯಾರು ಸ್ಪೀಡೋಮೀಟರ್ ಅಳವಡಿಸಿದ್ದಾರೆ. ಇಷ್ಟು ಸ್ಪೀಡ್ ಮೇಲೆ ಹೋಗೋ ಹಾಗಿಲ್ಲ, 100 ಕಿಲೋಮೀಟರ್ಗಿಂತಲೂ ವೇಗದಲ್ಲಿ ಹೋಗೋ ಹಾಗಿಲ್ಲ, ಆ ರೀತಿ ರಿಸ್ಟ್ರಿಕ್ಷನ್ ಹಾಕಿದ್ದಾರೆ. ಅದರ ಮಧ್ಯದಲ್ಲೂ ಕೂಡ ಅಲ್ಲಿ ಲಿಮಿಟೇಷನ್ ಇಲ್ಲ, ಆ ರೀತಿಯಾಗಿ ವೇಗವಾಗಿ ಹೋಗ್ತಾರೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಡಿವೈಡರ್ನ ಹಾರಿ ಮತ್ತೊಂದು ಕಾರಿಗೆ ಹೋಗಿ ಡಿಕ್ಕಿ ಹೊಡೆಯುತ್ತೆ ಅಂತಂದ್ರೆ ಯಾವ ಪ್ರಮಾಣದಲ್ಲಿ ಇರಬೇಕ್ರಿ? ಅವನು ಕಂಟ್ರೋಲಿಗೆ ಸಿಗಲ್ಲ ರೀ. 100 ಕಿಲೋಮೀಟರ್ ನೀವು ಮೇಲ್ಗಡೆಗೆ ಹೋದ್ರೆ ಕಂಟ್ರೋಲಿಗೆ ಕಾರ್ ಸಿಗಲ್ಲ. ಅಂಥದ್ರಲ್ಲಿ ನೀವು ಹೋಗ್ಬಿಟ್ಟು ಅದು ಎಕ್ಸ್‌ಪ್ರೆಸ್ ವೇನಲ್ಲಿ ಪೂರ್ತಿ ಖಾಲಿ ಸಿಕ್ಬಿಟ್ಟಿದೆ ಅಂತೇಳಿ ಹೋಗಿ ಒಂದು ಕ್ಷಣ ಈ ಕಡೆಗೆ ಆ ಕಡೆ ನೋಡಿದ್ರೆ ಸಾಕು, ನಿಮ್ಮ ಕಾರ್ ಎಲ್ಲೋ ಹೋಗಿ ಬಿದ್ಕೊಂಡಿರುತ್ತೆ. ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಏನಾಯ್ತಣ್ಣ ನೋಡಿದ್ರ? ಆ ರೋಡಿಂದ ಈ ರೋಡಿಗೆ ಜಂಪ್ ಆಗಿರೋದು. ಆ ರೋಡಿಂದ ಈ ರೋಡ್ಗೆ ಹೆವಿ ಸ್ಪೀಡ್ ಬಂದು ಆ ರೋಡಿಗೆ ಮೈಸೂರಿಂದ ಬರ್ತಾ ಈ ಕಡೆ ಜಂಪ್ ಆಗಿರೋದು. ಸ್ಪಾಟ್ ಆಯ್ತು. ಸ್ಪಾಟ್ ಆಯ್ದ್ರಲ್ಲಿ ಎಷ್ಟು ಜನ ಇದ್ರು? ಯಾವಾಗ ಆಗಿದ್ದು? ಈಗ 10 ನಿಮಿಷ ಆಯ್ತಣ್ಣ. 10 ನಿಮಿಷ ಅಲ್ಲಿಂದ 6 ಕಬಲ್ ಹೊಡೆದ್ರು.